ಅವ್ರ ಲೇಡೀಸ್ ಇರ್ಲಿ ಯಾರೇ ಇರ್ಲಿ ಹ್ಮ್. ಅವ್ರ ಮನೆಯವ್ರು ಬಂದಾಗ ಕೇಳ್ತೀವಿ, ಬರ್ಲಿಲ್ಲ ಅಂದ್ರೆ ಬಸ್ಸಲ್ಲಿ ಇಟ್ಕೋತೀವಿ ಅವ್ರನ್ನ, ಅವ್ರ ಗಾಡಿ ಬಂದ ಮೇಲೆ ಬಿಟ್ಟು ಹೋಗ್ತೀವಿ. ಈಗ ಮಧ್ಯಾಹ್ನ ನೀವು ಇಳಿಸ್ಬಿಟ್ಟು ಹೊಟ್ಟೋಗಲ್ಲ ಹಾಗೆ ಇಲ್ಲ ಅಣ್ಣ, ಅವ್ರ ಫ್ಯಾಮಿಲಿ ಬರೋವರೆಗೂ ವೆಯ್ಟ್ ವೇಟ್ ಮಾಡ್ತೀವಿ. ಮಾಡ್ತೀವಿ. ಅವ್ರ ಇಬ್ರು ಲೇಡೀಸ್ ಇದ್ರು ನಮ್ಮ ವಯಸ್ಸಿನವ್ರೆ, ಜನ ಮಲ್ಲೇ ಸರಿ ಇಲ್ಲ, ಬೈಪಾಸ್ ರೋಡ್. ಹ್ಮ್ ಅದಕ್ಕೆ ಏನ್ ಮಾಡ್ತೀವಿ ನಾವು, ಮುಂದೆ ಸಾಡ್ ಹಾಕಿ ಅಲ್ಲೇ ರಿಸರ್ಚ್ ಮಾಡಿ ಹ್ಮ್ ಅವ್ರು ಕಾರ್ ಬಂತು, ಆಮೇಲೆ ಕೇಳಿದ್ವಿ ಯಾರು ಅಂತ, ನಮ್ಮ ಫಾದರ್ ಅಂತ ಅಂದ್ಮೇಲೆ ಕಳ್ಸಿ ನಾವ್ ಆಮೇಲೆ ತಗೊಂಡ್ ಹೋಗ್ತೀವಿ. ಹ್ಮ್. ಈಗ ಒಂದ್ ಅಂದಾಜು ಲಾರಿಲಿ ಎಷ್ಟು ಸಿಗ್ಬೋದಣ್ಣ? ಲಾರಿ ಒಂದಲ್ಲ 60, 70, 80 ಮಟ್ಟ ತಗೋಬೋದು ನಲ್ಲಿ. ಒಂದ್ ತಿಂಗಳು. 80,000. ಈಗ ಬಸ್ಸಲ್ಲಿ ಅಣ್ಣ? ಬಸ್ಸಲ್ಲ ಇಲ್ಲ ಕಿಲೋಮೀಟರ್ ಅದ. ಈಗ ಟಿಪಿ ಲೈನ್ ಅಂತ ಹೇಳಿದ್ರೆ ನಾವು ಟಿಪಿ ಹೋಗಲ್ಲ, ಟಿಪಿ ಲೈನ್ ಹೊಡೆದ್ರೆ ಅದ 60,000 ಮಟ್ಟ ಅವ್ರು ತಗೋತಾರೆ. ನಾಳೆ ಕರ್ನಾಟಕ 35-40 ಮಟ್ಟ. ಈಗ BMTC ಡ್ಯೂಟಿ ಎಲ್ಲ ಯಾವ ರೀತಿ ಇರ್ತಿತ್ತು ಅಣ್ಣ ನಿಮ್ಗೆ? ಅಲ್ಲಿ ಡೈಲಿ 8 ಅವರ್ನ ಬೆಳಿಗ್ಗೆ 7 ಗಂಟೆಗೆ ಔಟ್ ಆದ್ರೆ ಸಾಯಂಕಾಲ 5:30, 5 ಗಂಟೆಗೆ ಡಿಪೋಗೆ ಬರುತ್ತೆ. ಬಟ್ ಟೈಮ್ ಕರೆಕ್ಟ್ ಗಾಡಿ ಬರಲ್ಲ, ಅಲ್ಲಿ ಹೆವಿ ಜಾಮ್ ಅಲ್ಲ. ಇವಾಗ ನಾ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹತ್ತಿಬೆಲೆ ರೂಟ್ ಮಾಡ್ತಿದ್ದೆ, 360 ಅಂತ ಹತ್ತಿಬೆಲೆ ರೂಟ್. ಅಲ್ಲಿ ಅಂತ ಹೆವಿ ಜಾಮ್ ಅದು ಎಲೆಕ್ಟ್ರಿಸಿಟಿ. ಸರ್ ನಮಸ್ತೆ. ನಮಸ್ಕಾರ ಅಣ್ಣ. ಸರ್ ನಿಮ್ಮ ಹೆಸರು? ಮಾದೇವಪ್ಪ ಅಣ್ಣ. ಯಾವ ಊರು ಸರ್ ನಿಮ್ದು? ಸರ್ ನಮ್ಮ ರಾಮದುರ್ಗ ತಾಲೂಕು ಕಡ್ಲಿಕೊಪ್ಪ ಅಂತ ಒಂದು ಸಣ್ಣ ಹಳ್ಳಿ ಇದೆ. ಹಾ. ಎಷ್ಟು ವರ್ಷ ಆಯ್ತು ಸರ್ ನೀವು ಡ್ರೈವಿಂಗ್ ಫೀಲ್ಡ್ಗೆ ಬಂದು? ನಾನೊಂದು 6 ವರ್ಷ 7 ವರ್ಷ ಆಯ್ತು. ಹಾ. ಹೇಗೆ ಸರ್ ನೀವು ಡ್ರೈವಿಂಗ್ ಫೀಲ್ಡ್ಗೆ ಬಂದಿದ್ದು? ಈ ಡ್ರೈವಿಂಗ್ ಮನೆ ಫ್ಯಾಮಿಲಿ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇರುತ್ತಲ್ಲ, ಅದ್ರ ಸಲುವಾಗಿ ನಾವು ಡ್ರೈವಿಂಗ್ ಬಂದಿದ್ದು. ಹೇಗ್ ಕಲ್ತ್ರಿ ನೀವು ಡ್ರೈವಿಂಗ್? ಮನೇಲಿ ನಮ್ದೇ ಒಂದು ಗಾಡಿ ಇತ್ತು. ಫಸ್ಟ್ ಆಟೋ ಇತ್ತು, ನಮ್ಮ ತಂದೆಯವ್ರು ಆಟೋ ಮಾಡಿದ್ರು. ಆಟೋ ಅಂದ್ರೆ ಹಂಗೆ 5ನೇ 6ನೇ ತಂತ್ರ ಕರೆಕ್ಟ್ ಆಗಿ ನಾ ಗಾಡಿ ಓಡಿಸೋಕೆ ಮಾಡ್ತಾ ಇದ್ದೆ, ಮೂವಿಂಗ್ ಎಲ್ಲ ಮಾಡ್ಕೊಳ್ಳೋದು. ಆಮೇಲೆ 7ನೇ ಆದ್ಮೇಲೆ ನಮ್ದು ಒಂದು ಬುಲರ್ ತಗೊಂಡ್ರು ನಮ್ಮ ಅಪ್ಪರು. ಬುಲರ್ ತಗೊಂಡು ಅಲ್ಲಿ ಪೂರ್ ಎಲ್ಲ ಕಲ್ಕೊಂಡು ಆಮೇಲೆ ಗಾಡಿ ಕೊಟ್ಟು ಆಮೇಲೆ ಲಾರಿಗೆ ಹೋದೆ. ನಾನು ಲೈಟ್ ಲೈನ್ಸ್ ಮೇಲೆ ಲಾರಿ ಓಡಿಸಿದೆ ನಾನು. ನೀವು ಬೊಲೆರೋ ಓಡಿಸ್ತಾ ಇದ್ರಾ? ಬೌಲರ್ ಪಿಕಪ್ ಎಲ್ಲ ಓಡಿಸ್ತಿದ್ದೆ. ಬೊಲೆರೋದಲ್ಲಿ ಯಾವ್ಯಾವ ರೂಟ್ ಹೋಗ್ತಾ ಇದ್ರಿ ಆಗ? ಬೌಲರ್ದಲ್ಲಿ ಇದು ಅಲ್ಲಿ ಲೇಬರ್ ತಂದು ಹೋಗ್ತಿದ್ದೆ ನಾನು. ಹುಬ್ಬಳ್ಳಿ, ಜಮಖಂಡಿ ಹಿಂಗೆಲ್ಲ ಮೆಣಸಿನಕಾಯಿ ಉಳ್ಳಾಗಡ್ಡಿ ಎಲ್ಲ ಇರ್ಕೊಂಡು ಆ ಕಡೆ ಹೋಗ್ತಿದ್ದೆ ನಾನು. ಈಗ ಎಷ್ಟು ವರ್ಷ ಆಯ್ತು ಈಗ ನೀವು ಬಸ್ಸಿಗೆ ಬಂದು? ಹೆವಿ ವೆಹಿಕಲ್ಸ್ ನಾನು ಲಿಮಿಟೆಡ್ ಹೇಳ್ಬೇಕಂದ್ರೆ 6 ತಿಂಗಳು ಆಯ್ತಾನೆ ಕರೆಕ್ಟ್ ಆಗಿ. ಮೊದ್ಲು ನಾನು BMTC ಓಡಿಸಿದ್ದೆ ಬೆಂಗಳೂರಾಗ. BMTC ಬೆಂಗಳೂರು BMTC 7 ನಂಬರ್ ಡಿಪೋ ಅಣ್ಣ, ಮೆಜೆಸ್ಟಿಕ್, ಸುಭಾಷ್ ನಗರ. BMTC ಎಷ್ಟು ವರ್ಷ ಮಾಡಿದೀರಾ? BMTC ಅಲ್ಲಿ ಒಂದು 2 ವರ್ಷ ಮಾಡಿದೆ ನಾನು. 2 ವರ್ಷ. ಈಗ BMTC ಯಾಕೆ ಬಿಟ್ಬಿಟ್ರಿ ಮತ್ತೆ? ಅಲ್ಲಿ ಸ್ವಲ್ಪ ಟ್ರಾಫಿಕ್ ಫುಲ್ ಆಯ್ತಲ್ಲ, ಸ್ವಲ್ಪ ಹಾರ್ಟಿಗೆಲ್ಲ ಮನುಷ್ಯನಿಗೆ ಸ್ವಲ್ಪ ಎಫೆಕ್ಟ್ ಆಯ್ತಾನ ಅಲ್ಲಿ. ಅದಕ್ಕಿನ್ನೊಂದು ಈ ಫ್ಯಾಮಿಲಿಗೆ ಅಂತ ಇರುತ್ತಲ್ಲ, ಇಷ್ಟ ಅಂತ ಅಲ್ಲಿ ಬೆನಿಫಿಟ್ ಏನಿಲ್ಲ. ಇಲ್ಲಾರೆ ಬೆನಿಫಿಟ್ ಎಲ್ಲ ಕರೆಕ್ಟ್ ಆಗಿದೆ VRL ಅಲ್ಲಿ. ಈಗ VRL ಜಾಯ್ನ್ ಆಗಿ ಎಷ್ಟು ವರ್ಷ ಆಯ್ತು ನೀವು? 7 ತಿಂಗಳು ಆಯ್ತಾನ. 7 ತಿಂಗಳಾಯ್ತು. ಅಂದ್ರೆ ಲಾರಿ ಮೇಲೆ 2 ವರ್ಷ ಇದ್ದೀನಿ. ಲಾರಿ ಲೋಡ್ ಲಾರಿಯಲ್ಲಿ ಇದ್ದೆ ಮೊದ್ಲು. ಸೂರತ್, ಬಾಂಬೆ, ದಿಲ್ಲಿ, ಪುಲಾ ಎಲ್ಲ ಹೋಗ್ತಿದ್ವಿ. ಈ ಕಡೆ ಸೇಲಂ ಎಲ್ಲ ಹೋಗ್ತಿದ್ವಿ. ಈಗ ನೀವು ಲಾರಿ ಮತ್ತೆ ಬಸ್ಸು ಎರಡು ಓಡಿಸೋದ್ರಿಂದ ನಿಮ್ಗೆ ಲಾರಿ ಸರಿ ಅನ್ಸುತ್ತಾ ಬಸ್ ಸರಿ ಅನ್ಸುತ್ತಾ ಡ್ರೈವಿಂಗ್? ದುಡ್ಡು ಬೇಕಾದ್ರೆ ಲಾರಿನೇ ಬೆಟ್ರು. ಇವಾಗ ಲಾರಿ ಏನಕ್ ಬಿಟ್ಟಿವ್ ಅಂದ್ರೆ, ಇವರು ವಯಸ್ಸಲ್ಲಿ ಕರೆಕ್ಟ್ ಆಗಿ ಜೀವನ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ರೆ ಬಾಡಿ ಎಲ್ಲ ಕರೆಕ್ಟ್ ಆಗಿರುತ್ತೆ. ಇವಾಗ ಮತ್ತೆ ಆ ಲಾರಿ ಮೇಲೆ ನಿದ್ದೆ ಇರಲ್ಲ, ಡೈಲಿ ಓಡಾಡೋದು ಹೋಗೋದೇ ಗಾಡಿ. ಬಟ್ ಅಲ್ಲಿ ನಮ್ದಿಲ್ಲ, ಇಲ್ಲಾರಿ ನಮ್ದೇ ಇರುತ್ತೆ. ಇಬ್ರು ಡ್ರೈವರ್, ನನಗೂ ಸೇಮ್ ಪೇಮೆಂಟ್, ಅವನಿಗೂ ಸೇಮ್ ಪೇಮೆಂಟ್. ಇಬ್ರು ಪಾರ್ಟ್ನರ್ ಚೆನ್ನಾಗಿದ್ದೀವಿ, ಆರಾಮಾಗಿದ್ದೀವಿ, ಕರೆಕ್ಟ್ ಮಾಡ್ಕೊಂಡ್ರೆ ಎಲ್ಲ ಕರೆಕ್ಟ್ ಆಗಿದೆ ಕಂಪನಿಯಲ್ಲಿ, ಏನ್ ಪ್ರಾಬ್ಲಮ್ ಇಲ್ಲ. ಈಗ BMTC ಡ್ಯೂಟಿ ಎಲ್ಲ ಯಾವ ರೀತಿ ಇರ್ತಿತ್ತು ಅಣ್ಣ ನಿಮ್ಗೆ? ಅಲ್ಲಿ ಡೈಲಿ 8 ಅವರ್ನ ಬೆಳಿಗ್ಗೆ 7 ಗಂಟೆಗೆ ಔಟ್ ಆದ್ರೆ ಸಾಯಂಕಾಲ 5:30, 5 ಗಂಟೆಗೆ ಡಿಪೋಗೆ ಬರುತ್ತೆ. ಬಟ್ ಟೈಮ್ ಕರೆಕ್ಟ್ ಆಗಿ ಗಾಡಿ ಬರಲ್ಲ, ಅಲ್ಲಿ ಹೆವಿ ಜಾಮ್ ಅಲ್ಲ. ಇವಾಗ ನಾ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹತ್ತಿಬೆಲೆ ರೂಟ್ ಮಾಡ್ತಿದ್ದೆ, 360 ಅಂತ ಹತ್ತಿಬೆಲೆ ರೂಟ್. ಅಲ್ಲಿ ಅಂತ ಹೆವಿ ಜಾಮ್ ಅದು ಎಲೆಕ್ಟ್ರಿಸಿಟಿ. ಆಮೇಲೆ ಆ ರೂಟ್ ಒಂದ್ ತಿಂಗ್ ಮಾಡಿದೆ. ಆಮೇಲೆ ಸರ್ ಜೊತೆ ಸ್ವಲ್ಪ ಗಲಾಟೆ ಮಾಡಿ ಅದು ಬೇಡ, ಬೇರೆ ರೂಟ್ ಕೊಡಂದೆ. ದೊಡ್ಡಬಳ್ಳಾಪುರ ಕೊಟ್ಟರು. ಅದು 4 ಸಿಂಗಲ್ 2 ಆಫ್. ಅದು ಚೆನ್ನಾಗಿದೆ, ರಾತ್ರಿ ಟೈಮ್ ಬರ್ತಿತ್ತು. ಆಮೇಲೆ ಅದೇ ಸ್ವಲ್ಪ ಮತ್ತೆ ಬರ್ಬಾರ್ದು, ಅದು ಸ್ವಲ್ಪ ಜಾಮ್ ಆಯ್ತು ಅಲ್ಲಿ ST ಮಾಲ್ ಹತ್ರ. ಅದು ನನಗೆ ಸರಿ ಆಗಲ್ಲ ಅಂತ ಆಮೇಲೆ ಇವ್ಯಾರೆಲ್ಲರೂ ಸ್ವಲ್ಪ ಪೋಸ್ಟ್ ಕರೆದ್ರಲ್ಲ, ನನಗೊಬ್ರು ನಮ್ಮ ಬ್ರದರ್ ಅವ್ರನ್ನ ಕೇಳಿದೆ. ಅವ್ರು ನನಗೆ ಸರಿ ಆಯ್ತು ಬಂದ್ಬಿಡು ಅಂತ ಲೈಸೆನ್ಸ್ ಸರ್ಗೆ ಬಿಟ್ಟೆ. ಹುಬ್ಬಳ್ಳಿಯಲ್ಲಿ ಜಾಮ್ ಆಗಿ ಗಾಡಿ ಬಂತೆ ನಾನು. BMTC ಸ್ಯಾಲರಿ ಎಲ್ಲ ಯಾವ ರೀತಿ ಬರ್ತಾ ಇತ್ತು? ಅಲ್ಲೆಲ್ಲ ಮಾಮೂಲಿ ಅಣ್ಣ, 28 ಡ್ಯೂಟಿ 30 ನಾವು ಹೆಂಗ್ ಡ್ಯೂಟಿ ಮಾಡ್ಕೋತೀವಿ ಹಂಗ ಅಮೌಂಟ್ ಇತ್ತು ಅಲ್ಲಿ. ಮಾಮೂಲಿ ಅವ್ರು ಕೊಡೋದು 22,000 ಕೊಡ್ತಾರೆ ತಿಂಗಳಿಗೆ. 22 ಡ್ಯೂಟಿ ಆದ್ರೆ ಅಲ್ಲಿ ಚೆನ್ನಾಗಿರ್ತವೆ. ಬಟ್ ಏನಂದ್ರೆ ಸ್ವಲ್ಪ ಊಟದ ಪ್ರಾಬ್ಲಮ್ ಇತ್ತಲ್ಲ, ಹಂಗಾಗಿ ಅಲ್ಲಿ ಪರ್ ಡೇ ಎಷ್ಟು ಕಿಲೋಮೀಟರ್ ಓಡಿಸ್ಬೇಕಿತ್ತು? 190, 195, 180 ಮಟ್ಟ ಅಂದ್ರೆ ರೂಟ್ ಮೇಲೆ ಇರ್ತಾವ ನಾವು. ಈ ತರ ಹತ್ತಿ ಬೆಲೆ ಅಂದ್ರೆ ಒಂದ್ ಸೈಡ್ 30 ಕಿಲೋಮೀಟರ್ ಇರುತ್ತೆ ಅಂತ 4-5 ಸಿಂಗಲ್ ಮಾಡಿರ್ತಾರೆ. ಒಂದ್ ಸೈಡ್ 5 ಕಿಲೋಮೀಟರ್ ಅದ್ರ 4 ಸಿಂಗಲ್ ಮಾಡಿರ್ತಾರೆ. ಹಿಂಗ್ ಮಾಡ್ತಾರೆ, ರೂಟ್ ಮೇಲೆ ಡಿಪೆಂಡ್ ಅಲ್ಲಿ. ಈಗ VRL ಜಾಯ್ನ್ ಆದ್ಮೇಲೆ ಯಾವ್ಯಾವ ರೂಟ್ ಹೋಗ್ತಾ ಇದ್ರಿ ಅಣ್ಣ ನೀವು? ಈಗ ಫಸ್ಟ್ ಸ್ಟಾರ್ಟಿಂಗ್ ನಾನು ಒಂದು ಟಾಟಾ ಗಾಡಿ ಕೊಟ್ಟಿದ್ದೆ ಫಸ್ಟ್ ಸ್ಟಾರ್ಟಿಂಗ್. ಅದನ್ನು ಆಡೋಣಂದ್ರೆ ಶಿರ್ಸಿ, ಶಿವಮೊಗ್ಗ ಏನು ಹೋಗಿಲ್ಲ. ಶಿವಮೊಗ್ಗ ಈ ಗಾಡಿ ಮೇಲೆ ಹೋಗಿದ್ದೀನಿ. ಶಿರ್ಸಿ, ಕುಂದಾಪುರ, ಬೆಳಗಾವ್, ಬೀದರ್,
ಬೀದರ್ ಮತ್ತೆ ಆದ್ಮೇಲೆ ಇದು ಅದು ಹತ್ತಿನಿ. ಅತನಿ ಹ್ಮ್. ಅತನಿ ಸೈಡ್ ಐತಿ ಹೋಗಿದ್ವಿ. ಆ ಕಡೆ ಹೋಗ್ತಾ ಹಾ, ಇದ್ದೀರಾ. ಈಗ ರೆಗ್ಯುಲರ್ ಆಗಿ ಯಾವ ರೂಟ್ ಹೋಗ್ತಾ ಇದೀರಾ ಅಣ್ಣ? ರೆಗ್ಯುಲರ್ ಬಾಳ ಅಂದ್ರೆ ಇದು ಬೆಳಗಾವ್ ಫಿಕ್ಸ್, ಬೆಳಗಾವ್, ರಾಮದುರ್ಗ. ಹ್ಮ್. ಅದ್ ಬಿಟ್ರೆ ಬೆಂಗಳೂರು ಬರ್ತೀನಿ, ಬೆಂಗಳೂರಿಂದ ಮೈಸೂರು ಬರ್ತೀನಿ, ಕುಂದಾಪುರ, ಮಂಗಳೂರು ಇದೇ ರೂಟ್ ಅಡ್ಡಿರುತ್ತೆ. ಹ್ಮ್. ಈ ರೂಟ್ ಚೆನ್ನಾಗಿದೆ. ಅಣ್ಣ ಮೊದ್ಲು ನೀವು ಲಾರಿ 2 years ಓಡಿಸಿದೀರಾ, ಇವಾಗ ಬಸ್ ಓಡಿಸ್ತಾ ಇದೀರಾ. ಈಗ ಲಾರಿಗೂ ಮತ್ತೆ ಈ ಬಸ್ಗೂ ಸ್ಯಾಲ್ರಿ ಯಾವ್ದ್ರಲ್ಲಿ ಬೆಸ್ಟ್ ಇದೆ? ಒಂದ್ ಲೆಕ್ಕ ನೋಡಿದ್ರೆ ಲಾರಿನೇ ಬೆಸ್ಟ್ ಅಣ್ಣ. ಬಟ್ ಅಲ್ಲಿ ನಿದ್ದೆ ಇರಲ್ಲ, ಏನಿರಲ್ಲ. ಹ್ಮ್. ಬಟ್ ಅದು ಕಿಲೋಮೀಟರ್ ಆಗತ್ತೆ. ಅದು ಇಬ್ಬರು ಇರ್ತಲ್ಲ, ಅದ್ರಲ್ಲಿ ಡಬಲ್ ಪೇಸ್ ಮಾಡಿಸಿರ್ತಾರೆ. ಮತ್ತೊಂದು ಕಿಂಡರ್ ನಾವು ತೊಂದಿರ್ತೀವಿ ಎಕ್ಸ್ಟ್ರಾ ಇರ್ಲಿ ಅಂತ, ಎಮರ್ಜೆನ್ಸಿ ಹ್ಮ್. ಗಾಡಿಲಿ ಅಡಿಗೆ ಮಾಡ್ಕೊಂಡು ಹೋಗಿ. ಬಟ್ ರೇಸ್ ತೊಂದ್ರೆ ಚೆನ್ನಾಗಿರೋ ಪೇಮೆಂಟ್ ಅಂದ್ರೆ ಅದೇ ಬೆಟರ್. ಹ್ಮ್. ಬಟ್ ನಿದ್ದೆ ಪದ್ದೆ ಆರಾಮಾಗಿ ಬೆನಿಫಿಟ್ ಆಗಿರ್ಬೇಕಂದ್ರೆ ಇದು ಬೆಟರ್. ಹ್ಮ್. ಈಗ ಒಂದ್ ಅಂದಾಜು ಲಾರಿಲಿ ಎಷ್ಟು ಸಿಗ್ಬೋದು ಅಣ್ಣ ಲಾರಿ ಒಂದಲ್ಲ ಒಂದು 60, 70, 80 ಕೂಡ ತಗೋಬೋದು ನಲ್ಲಿ. ಒಂದ್ ತಿಂಗಳು? 80,000. ಈಗ ಬಸ್ ಅಲ್ಲಿ ಅಣ್ಣ? ಬಸ್ ಅಲ್ಲ, ಇಲ್ಲಿ ಕಿಲೋಮೀಟರ್ ಅದು. ಈಗ ಟಿಪಿ ಲೈನ್ ಅಂತ ಅಡ್ಡಾಡಿದ್ರೆ, ನಾವು ಟಿಪಿ ಹೋಗಲ್ಲ, ಟಿಪಿ ಲೈನ್ ಹೊಡೆದ್ರೆ ಅದ 60,000 ಮಟ ಅವ್ರು ತಗೋತಾರೆ. ಹ್ಮ್. ನಾವೆಲ್ಲ ಕರ್ನಾಟಕ 35-40 ಮಟ 40 ಆಗುತ್ತೆ ಬಸ್. 40 ಆರಾಮನ ಕಿಲೋಮೀಟರ್ ಆದ್ರೆ. ಹ್ಮ್. ಇವಾಗ- ಎವ್ರಿ ಮಂತ್ ಅಷ್ಟಾಗುತ್ತೆ. ಅಷ್ಟಾಗತ್ತ. ಇವಾಗ ಡೀಸೆಲ್ ಬೋನಸ್ ಒಂದು 10,000 ಮಟ ಬರುತ್ತೆ. ಹ್ಮ್. ನಮ್ ಗಾಡಿಗೆಲ್ಲ ಇನ್ನ ಕಿಲೋಮೀಟರ್ ಫಿಕ್ಸ್ ಆಗಿಲ್ಲ. ಹ್ಮ್. ಇವೇನು ಹಳೆ ಗಾಡಿ ದಾಮೋದರ ಇದೆಯಲ್ಲ, ಹ್ಮ್. ಆ ದಾಮೋದರ ಗಾಡಿಲಿ ಡೀಸೆಲ್ ಫಿಕ್ಸ್ ಆಗಿದೆ. ಹ್ಮ್. ಇಷ್ಟು ಕಿಲೋಮೀಟರ್ ಇಷ್ಟು ಡೀಸೆಲ್ ಕೊಟ್ರೆ ಅದ್ರೊಳಗೆ ಅವ್ರು ಕರೆಕ್ಟ್ ಆಗಿ ಓಡಿಸ್ಬಿಟ್ರೆ ಮುಗೀತು. ಹ್ಮ್. 30 ಲೀಟರ್ ಹೋದ್ರೆ 30 ಲೀಟರ್ ಅಮೌಂಟ್ ಹಾಕ್ತಾರೆ. ಈಗ ಬೋನಸ್ ಯಾವ ರೀತಿ ಹಾಕ್ತಾರೆ ಅಣ್ಣ ನಿಮ್ಗೆ? ಅದೇ ನಾವು ಇಲ್ಲಿಂದ ಕುಂದಾಪುರ ಹೋಗ್ತೀವಿ ನಾವು, ಮೈಸೂರಿಂದ ಕುಂದಾಪುರ 120 ಲೀಟರ್ ಅಂತ ಕೊಟ್ಟಿರ್ತಾರೆ. ಅದ್ರಲ್ಲಿ ನಾವು ಅಲ್ಲಿ ಹೋಗಿ 85 ಇಡಲಿ 90 ಇಡಲಿ, ಹಿಂದಕ್ಕೆ 30 ಲೀಟರ್ ಇರುತ್ತೆ. 30 ಲೀಟರ್ದ ಅವ್ರು ಲೆಕ್ಕ ಮಾಡಿ ಹಾಕ್ಬಿಡ್ತಾರೆ 50 ರೂಪಾಯಿ ಆದಂಗೆ. ನಿಮ್ಗೆ ಅಕೌಂಟ್ ಕ್ರೆಡಿಟ್ ಹಾ, ನಮ್ಮ ಮಾಡ್ತಾರೆ? ಅಕೌಂಟ್ಗೆ ಲೀಟ್ರಿಗೆ 50 ರೂಪಾಯಿ. ಲೀಟರ್ಗೆ 50 ರೂಪಾಯಿ ಅಣ್ಣ. 1 ಲೀಟರ್ಗೆ 50 ರೂಪಾಯಿ. ಅದೆಷ್ಟು ಕೌಂಟ್ ಆಗುತ್ತೋ, ನನಗೆ 50 ರೂಪಾಯಿ ಲೀಟರ್, 30 ಲೀಟರ್ ನನಗೆ, ಅವಂಗ 30 ಲೀಟರ್ದು. ಹಾ, ಹಾ. 30 ಲೀಟರ್ ಇವ್ರಿಗೆ ಅರ್ಧ ಕೊಡಲ್ಲ, ಹ್ಮ್. ಅವಂಗೂ ಅಷ್ಟೇ ನನಗೂ ಅಷ್ಟೇ. ಹ್ಮ್. ಹಿಂಗ್ ಕೊಡ್ತಾರ. ಈಗ ಉಳಿಯುತ್ತಾ ನಿಮ್ಗೆ ಡೀಸೆಲ್ ಉಳಿಯುತ್ತೆ. ಆತರ ಪ್ರತಿ ಟ್ರಿಪ್ ಅಲ್ಲಿ ಉಳಿಯುತ್ತಾ? ಉಳಿಯುತ್ತೆ. ನಾವ್ ಟೈಮ್ ನಾವು ಗಾಡಿ ಸೆಕ್ಷನ್ ಸರಿ ಇರಲ್ಲ, ರೋಡ್ ಸರಿ ಇಲ್ಲ ಅಂತ ಐತೆ, ಒಳ್ಳೆ ಡೌಟ್ ಅನ್ನ. ಹ್ಮ್. ಮಿಕ್ಕಿ ಟೈಮಲ್ಲಿ ಉಳಿಯುತ್ತೆ. ಈಗ ಆತರ ಬೋನಸ್ ತಗೊಂಡಿದ್ದೀರಾ ಅಣ್ಣ ನೀವು? ಪ್ರತಿ ತಿಂಗಳು ತಗೋತಾ ಇದ್ರೆ ಹೇಗೆ ನೀವು? ಇಲ್ಲ, ನಾವ್ ಇವಾಗ 6 ತಿಂಗಳ ಇನ್ನ ತಗೊಂಡ್ರೆ ಇದನ್ನ ಕಿಲೋಮೀಟರ್ ಸ್ಟಾರ್ಟ್ ಆಗಿಲ್ಲ ಅಣ್ಣ. ಹಾ. ಇನ್ನೊಂದು 20,000 ಕಿಲೋಮೀಟರ್ ಸ್ಟಾರ್ಟ್ ಆಗಲ್ಲ ಇವು. ಹ್ಮ್. ಬಸ್ ಗಾಡಿ ಆಗತ್ತಾರ 60,000 ಇರುತ್ತೆ. ಇವಾಗ 15,000 ಆಗಿದೆ, ಇನ್ನ ಓಡ್ಬೇಕಿದೆ. ಹ್ಮ್. ಟಾಟಾ ಗಾಡಿಯಲ್ಲಿ ಇದ್ದಾಗ ಕಿಲೋಮೀಟರ್ ಜಾಸ್ತಿ ಆಗ್ತದಲ್ಲ, ಡೀಸೆಲ್ ಬೋನಸ್. ಟಾಟಾ ಗಾಡಿಗೆ ಡೀಸೆಲ್ ಬೋನಸ್ ಇಲ್ಲ. ಹ್ಮ್. ಈ ಗಾಡಿ ಬೋನಸ್ ಇದೆ, ಬಟ್ ಇದನ್ನ ಬೋನಸ್ ಏನೋ ಬಂದಿಲ್ಲ ಅಣ್ಣ. ಈಗ ಟಾಟಾ ಗಾಡಿ ಆದ್ರೆ ಡೀಸೆಲ್ ಬೋನಸ್ ಕೊಡೋದಿಲ್ವಾ? ಇಲ್ಲ ಅಣ್ಣ, ಅದು ಆಲ್ ರೌಂಡ್ ಗಾಡಿ ಇರುತ್ತಲ್ಲ, ಹಾ. ರಫ್ ಅಂಡ್ ಟಫ್ ಇರುತ್ತಲ್ಲ, ಅದು ಕೊಡಲ್ಲ ಅಣ್ಣ. ಹ್ಮ್. ಅಂದ್ರೆ ಲಾಂಗ್ ಹೋಗುತ್ತೆ ಅಂತ? ಲಾಂಗ್ ಹೋಗುತ್ತೆ ಅನ್ನೋದು. ಬಟ್ ಇನ್ನೊಂದು ಪಿಕಪ್ ಹೋಗುತ್ತೆ ಸಿಟಿಯಲ್ಲಿ, ಹ್ಮ್. ಅದಕ್ಕೆ ಅಂತ ಇದಿರಲ್ಲ, ಇವರೇಜ್ ಇರಲ್ಲ. ಟಾಟಾ ಗಾಡಿಗೆ ನಮ್ಮ ಕಂಪನಿಯಲ್ಲಿ ಒಂದು ಗಾಡಿಗೆ ಒಂದು ಗಾಡಿ ಇವರೇಜ್ ಇಲ್ಲ. ಫಿಕ್ಸ್ ರೊಟೇಷನ್ ಮಾಡ್ತಾರಲ್ಲ, ಅವ್ರಿಗೆ ಮೈಲೇಜ್ ಇದೆ, ಅವ್ರಿಗೆ ಬೋನಸ್ ಇದೆ. ಅಂದ್ರೆ ಈಗ ಲೈಲ್ಯಾಂಡ್ ಗಾಡಿ ಓಡಿಸೋರ್ಗೆ ಬೆಸ್ಟ್ ವಿಆರ್ ಅಲ್ಲಿ. ಹಾ, ಬೆಸ್ಟ್ ಅಣ್ಣ. ಈಗ ಲೈಲ್ಯಾಂಡ್ ಯಾವ್ದೇ ಗಾಡಿ ಓಡಿಸಿದ್ರು ಬೋನಸ್ ಹಾ, ಕೊಡ್ತಾರೆ? ಬೋನಸ್ ಕೊಡ್ತಾರಣ್ಣ. ಈ ಹೊಸ ಗಾಡಿಯಲ್ಲಿ ಏನ್ ಮಾಡಿದೆಯಲ್ಲ, ಟಾಟಾನಾದ್ರೂ ಹೊಡಿರಿ, ಯಾವ್ದಾದ್ರು ಹೊಡಿರಿ, ಹ್ಮ್. ಬೋನಸ್ ಸಿಗುತ್ತೆ. ಹ್ಮ್. ಬಟ್ ರೂಟ್ ಮೇಲೆ ಡಿಪೆಂಡ್. ರೂಟ್ ಮೇಲೆ ಡಿಪೆಂಡ್ ಅಣ್ಣ. ರೂಟ್ ಮೇಲೆ ಡಿಪೆಂಡ್. ವಿಆರ್ ಅಲ್ಲಿ ಪ್ಯಾಸೆಂಜರ್ ಗೆಲ್ಲ ಯಾವ ರೀತಿ ಸೇಫ್ಟಿ ಮೆಜರ್ಮೆಂಟ್ ತಗೋತಾರೆ? ಸೇಫ್ಟಿ ಅಂದ್ರೆ ಇವಾಗ ಬೆಲ್ಡಿಂಗ್ ಎಲ್ಲ ಇದೆ. ಬಟ್ 2 ತರ ಇದೆ ನಮ್ಮ ಕಂಪನಿಯಲ್ಲಿ. ಹ್ಮ್. ಎಸಿ ಬಸ್ ಇರುತ್ತಲ್ಲ, ಎಸಿ ಬಸ್ಗೆ ಹಚ್ಕೊಳಕ್ಕೆ ಅವ್ರಿಗೆ ಇದು ಕೊಡ್ತಾರೆ, ಇದು ರಗ್ ಅಂತಾರಲ್ಲ, ಆ ತರ ಕೊಡ್ತಾರೆ. ನಮ್ ಬಸ್ಸಲ್ಲಿ ಇಲ್ಲ, ನಾನ್ ಎಸಿ. ಹ್ಮ್. ಇನ್ನೊಂದು ಕಸ್ಟಮರ್ಗೆ ಏನಾರ ವಾಶ್ರೂಮ್ ಮತ್ತೆ ಬೇಕಾದ್ರೆ ಅದಂತ ಹೇಳ್ತಾರಲ್ಲ, ಹ್ಮ್. ಬಟ್ ಇದೇ ಪಾಯಿಂಟ್ ಅಲ್ಲಿ ಇಷ್ಟು ತರಬೇಕಂತ ನಮ್ ರೂಲ್ಸ್ ಮಾಡ್ತಾರೆ. ಬಟ್ ನಾವ್ ಆತರ ಮಾಡಲ್ಲ. ಇವಾಗ ಕಸ್ಟಮರ್ಗೆ ಯಾವ ತರ ರಿಸಸ್ ಬರುತ್ತೆ ಅಂತ ಗೊತ್ತಾಗಲ್ಲ. ಅವ್ರು ಎಲ್ಲಿ ಹೇಳ್ತಾರೋ ಸೇಫ್ಟಿ ಜಾಗ ನೋಡ್ಕೊಂಡು ಸ್ಟಾಪ್ ಮಾಡ್ತೀವಿ. ಇನ್ನೊಂದು, ಇವಾಗ ಅವ್ರು ಒಂದ್ ಏರಿಯಾ ಕೇಳ್ಕೊಂಡಿರ್ತಾರಂತ ಮೆನ್ಷನ್ ಮಾಡಿರ್ತಾರೆ ನಮಗೆ. ಇಲ್ಲಿಂದ ಮೈಸೂರಿಂದ ಕುಂದಾಪುರ, ಬೆಳಗಾವಿ ಹೋಗ್ತಾ ಇರ್ತೀವಿ ನಾವು. ಚೆಕ್ ಪಾಯಿಂಟ್, ಬೆಂಗಳೂರಿಂದ ಬೆಳಗಾವಿ ಹೋಗ್ಬೇಕಾದ್ರೆ ಚೆಕ್ ಪಾಯಿಂಟ್ ಕೊಟ್ಟಿರ್ತಾರೆ. ಚಿತ್ರದುರ್ಗದಲ್ಲಿ ಕೊಟ್ರೆ ಮುಗೀತು. ಚಿತ್ರದುರ್ಗದಲ್ಲಿ ಕೊಡ್ತೀವಿ, ಚಿತ್ರದುರ್ಗದಲ್ಲಿ ಕೊಟ್ರೆ ಮುಗೀತು. ಆಮೇಲೆ ಮುಂದೆ ರಿಸಸ್ ಇದಕ್ಕೆ ಇರ್ತಾರಲ್ಲ, ಅಲ್ಲಿ ಸ್ಟಾಪ್ ಮಾಡಲ್ಲ. ಟೋಲ್ ನಾಕದಲ್ಲಿ ಸ್ಟಾಪ್ ಮಾಡಿ ಹೋಗಿ ಬನ್ನಿ ಅಂತ ಅನೌನ್ಸ್ ಮಾಡ್ತೀವಿ ನಾವು. ಹ್ಮ್. ಹೋಗಾರು ಹೋಗಿ ಬನ್ನಿ ವಾಶ್ರೂಮ್ ಅಂತ. ಎಲ್ಲರೂ ಹೋಗ್ತಾರೆ, ವಾಪಸ್ ಬರ್ತಾರೆ, ಸೀಟ್ ಲೆಕ್ಕ ಕೌಂಟ್ ಮಾಡ್ತೀವಿ. ಹ್ಮ್. ಸೀದಾ ಮತ್ತೆ ತಿರ್ಗಾ ಹೋಗೋದು. ಇವಾಗ ಧಾರವಾಡ ಇಳ್ಕೋತಾರೆ, ಧಾರವಾಡ ಬುಕಿಂಗ್ ಮಾಡಿರ್ತಾರೆ ಡ್ರಾಪಿಂಗ್. ಹ್ಮ್. ಶಿವಮೊಗ್ಗ ಇದನ್ನ ಇಳ್ಕೋತಾರೆ, ಸಾರಿ ಅದು ಸಿಗ್ಗಾಂವ್. ಹ್ಮ್. ಅಲ್ಲಿ ಅವ್ರು ಇಳಿಸಿ, ಅವ್ರ ಲೇಡೀಸ್ ಇರ್ಲಿ ಯಾರೇ ಇರ್ಲಿ, ಹ್ಮ್. ಅವ್ರ ಮನೆಯವ್ರು ಬಂದಾಗ ಕೇಳ್ತೀವಿ. ಬರ್ಲಿಲ್ಲ ಅಂದ್ರೆ ಬಸ್ಸಲ್ಲಿ ಇಟ್ಕೋತೀವಿ ಅವ್ರನ್ನ. ಅವ್ರ ಗಾಡಿ ಬಂದ್ಮೇಲೆ ಬಿಟ್ಟು ಹೋಗ್ತೀವಿ. ಈಗ ಮಧ್ಯ ನೀವು ಇಳಿಸ್ಬಿಟ್ಟು ಹೊಟ್ಟೋಗಲ್ಲ ಹಾಗೆ? ಇಲ್ಲ, ಅವ್ರ ಫ್ಯಾಮಿಲಿ ಬರೋವರೆಗೂ ವೇಟ್ ವೇಟ್ ಮಾಡ್ತೀವಿ. ಫೋನ್ ಮಾಡ್ತೀವಿ ಅವ್ರಿಗೆ, ಹಾ. ಈಗ ಇಳಿಸಿದೀವಿ, ನೀವು ಬರ್ತಾ ಇದ್ರಿಲ್ಲ ಅಂತ. ಇಲ್ಲ ಸರ್, ಬರ್ತಾ ಇದ್ದೀವಿ, ಇಳಿಸಿ ಹೋಗಂದ್ರೆ ಇಳಿಸಿ ಹೋಗಲ್ಲ. ಹ್ಮ್. 2 ಸೆಕೆಂಡ್ ಅವ್ರನ್ನ ಬಿಟ್ಟು ಮುಂದೆ ಸ್ಟಾಪ್ ಮಾಡಿರ್ತೀವಿ. ಹ್ಮ್. ಮನೆ ಇದೇ ರೀತಿ ಆಯ್ತು. ಶಿರ್ಸಿಗೆ ಹೋಗ್ತಾ ಇದ್ದೆ ನಾನು, ಒಂದ್ ಬ್ರದರ್ ಟಾಟಾ ಗಾಡಿ 0353 ಗಾಡಿ ಮೇಲೆ ಇದ್ದಾಗ. ಹ್ಮ್. ಅವಾಗ ಹಿಂಗಾಯ್ತು. ಅವ್ರಿಬ್ರು ಲೇಡೀಸ್ ಇದ್ರು, ಹ್ಮ್. ನಮ್ಮ ವಯಸ್ಸಿನವ್ರೆ. ಜನ ಮಲ್ಲೇ ಸರಿ ಇಲ್ಲ, ಬೈಪಾಸ್ ರೋಡ್ ಅದು. ಅದಕ್ಕೆ ನೇಮ್ ಬಿಟ್ಟು ನಾವು ಮುಂದೆ ಸ್ಟಾರ್ಟ್ ಹಾಕಿ ಅಲ್ಲೇ ರಿಸರ್ಚ್ ಮಾಡಿ, ಹ್ಮ್. ಅವ್ರು ಕಾರ್ ಬಂತು. ಆಮೇಲೆ ಕೇಳಿದ್ವಿ ಯಾರು ಅಂತ, ನಮ್ಮ ಫಾದರ್ ಅಂತ ಅಂದ್ರ ಮೇಲೆ ಕಳ್ಸಿ ನಾವ್ ಆಮೇಲೆ ತಗೊಂಡ್ ಹೋಗ್ತೀವಿ. ಹ್ಮ್. ಇದೆಲ್ಲ ನಿಮ್ ಕಂಪನಿಲಿ ಇರೋ ರೂಲ್ಸ್ ಅಥವಾ ನೀವು ಫಾಲೋ ನಾವು ಮಾಡ್ತಾ ಇದೀವಿ. ಕಂಪನಿ ರೂಲ್ಸ್ ಇದೆ, ನಾವು ಮಾಡ್ತಾ ಇದೀವಿ. ನೀವು ಮಾಡ್ತಾ ಬಟ್ ಕಂಪನಿ ರೂಲ್ಸ್ ಏನು, ಅವ್ರ ಪಾಯಿಂಟ್ ಅಲ್ಲಿ ಬಿಟ್ಟು ಹೋಗಂತ ಹೇಳ್ತಾರೆ. ಹ್ಮ್. ನಾವ್ ಅದೇ ರೀತಿ ಮಾಡೋದು. ಇನ್ನೊಬ್ರು ಮಾಡ್ಬೋದು, ಮಾಡ್ತಾರೆ ಗೊತ್ತಲ್ಲ. ನಮ್ ಡ್ರೈವರ್ ಒಳಗಡೆ ನಾನು ಡ್ರೈವರ್, ಎಲ್ಲಾ ಡ್ರೈವರ್ ಒಂದೇ. ಹ್ಮ್. ಎಲ್ಲಿ ಏನ್ ಪ್ರಾಬ್ಲಮ್ ಆದ್ರೂ, ಹೆಣ್ಣೆ ಇರ್ಲಿ ಗಂಡೆ ಇರ್ಲಿ, ಹ್ಮ್. ಚಿಕ್ಕ ಹುಡುಗ ಇದ್ರೆ ನಾವ್ ಹಿಂಗ್ ಹೇಳೇ ಹೋಗ್ತೀವಿ, ಹಿಂಗ್ ಐತನ ಹ್ಮ್. ಅದ್ರ ಜಾಗ ಸರಿ ಇಲ್ಲ, ಯಾರು ಬರ್ತಾರ ಅಡ್ವಾನ್ಸ್ ಆಗಿ ಫೋನ್ ಮಾಡಿ. ಹ್ಮ್. ಇಲ್ಲೇ ಬೆಳಗ್ಗೆ ಹೇಳಿರ್ತೀವಿ, ಅವ್ರು ಫೋನ್ ಮಾಡಿರ್ತಾವ, ಅವ್ರು ಬರ್ತಿರ್ತಾರೆ, ರೀಚ್ ಮಾಡಿ ಹೋಗ್ತೀವಿ. ಹ್ಮ್. 10 ನಿಮಿಷ ಲೇಟ್ ಆಗಿಲ್ಲ, ಕರೆಕ್ಟ್ ಆಗಿ ಮುಟ್ಟಿಸ್ತೀವಿ. ಹ್ಮ್.
ತುಂಬಾ ಒಳ್ಳೆ ಕೆಲಸ ಅಣ್ಣ ಇದಂಗ. ಮಾಡ್ಬೇಕಲ್ಲ. ಇವಾಗ ನಾನು ನಂಬ್ಕೊಂಡು ಇರ್ತಾರೆ ಅವ್ರ ಪಾಪ. ಹೌದು. ಇವಾಗ ಪದೇ ಪದೇ ಇವಾಗ ಹೆಣ್ಣು ಮಕ್ಕಳಿಗೆ ಅಂದ್ರೆ ಇವಾಗ ನೋಡಿದ್ರೆ ಎಷ್ಟು ಕಲೆ ಕೆಟ್ಟೋಗೈತೆ ಅಂತ. ಹೌದು. ಅದ್ರ ಸಲುವಾಗಿ ಅದು ಹೆಂಗೈತೆ ನಾವ್ ಮಾಡೋಗ್ತೀವಿ ನಮ್ಗೆ. ನಾನು ತುಂಬಾ ವಿಡಿಯೋಸ್ ಮಾಡಿದೀನಿ. ಫಸ್ಟ್ ಈ ತರ ನಿಮ್ಮ ಹತ್ರನೇ ಕೇಳಿದೆ. ಇಲ್ಲ ನಾವು ಆಗಿದ್ದ ಕರೆಕ್ಟ್ ಆಗಿ ಹೇಳ್ಬಿಡ್ತೀವಿ. ಹೌದು. ಏನಾಗುತ್ತೆ ಸರ್, ಇವಾಗ ದಿನ ಸರಿ ಇಲ್ವಲ್ಲ, ಹೌದು. ಜನ ಏನು ಇದು ಹಂಗೆ ಸಿಚುವೇಶನ್ಗಳು ಹಂಗೆ ನಾವು ಎಲ್ಲ ಕೇಳ್ತಿರ್ತೀವಿ, ಮಾಡ್ತಿರ್ತೀವಿ. ಮೊದ್ಲ ನಂಬಿಕೆ ನಮ್ಗೆ ಬೆಳೆದೋಯ್ತು. ತೊಂದ್ರೆ ಪಾಪ ಒಂದ್ 5 ನಿಮಿಷ 10 ನಿಮಿಷ ನಮ್ಗೆ ಲೇಟ್ ಆಗುತ್ತೆ, ತೊಂದ್ರೆ ಇಲ್ಲ. ಕೆಲವು ಪ್ಯಾಸೆಂಜರ್ ಅಡ್ಜಸ್ಟ್ ಮಾಡ್ಕೋತಾರೆ, ಕೆಲವು ಪ್ಯಾಸೆಂಜರ್ ಬೈತಾರೆ. ಬಟ್ ನಾವ್ ಈ ಬಸ್ ಹತ್ತದ ಮೇಲೆ ಯಾವತ್ತೂ ಲೇಟ್ ಆಗಿಲ್ಲ. ಹ್ಮ್. 1 ಅವರ್ ಬಿಫೋರ್ ಹೋಗಿ ಗಾಡಿ ನಾವು. ಮತ್ತೆ ಈಗ ನಿಮ್ಗೆ ಡ್ರೈವಿಂಗ್ ಅಲ್ಲೆಲ್ಲ ಯಾವ ರೀತಿ ಸೇಫ್ಟಿ ಇದೆ ಅಣ್ಣ? ಡ್ರೈವಿಂಗ್ ಅಲ್ಲಿ ಅಂದ್ರಣ ಆ ಕಡೆ ಈ ಕಡೆ ಓಡಾಡಿಸುವಾಗ ಪ್ಯಾಸೆಂಜರ್ ಜೊತೆ ಮಾತಾಡಿದ್ರೆ ಇಲ್ಲಿ ಆಟೋಮೆಟಿಕ್ ಸೆನ್ಸರ್ ವರ್ಕ್ ಆಗುತ್ತೆ. ಸೆನ್ಸಾರ್ ಸೆನ್ಸರ್ ಸಿಸಿ ಕ್ಯಾಮ್ರಾ ಇದೆ, ಪೂರ ಕವರ್ ಬಾಡಿ ಕವರ್ ಆಗುತ್ತೆ. ಅಕಸ್ಮಾತ್ ಆ ಕಡೆ ಈ ಕಡೆ ಆಕಳ ಸೋತಿ ಮಾಡಿದ್ರೆ ಫೋನ್ ಮಾಡ್ತಾರೆ ನಮ್ಗೆ. ನಿಮಗ್ ಫೋನ್ ಬರುತ್ತೆ ಆಟೋಮೆಟಿಕ್ ಫೋನ್ ಅನ್ನ ವಿತ್ 10 ಸೆಕೆಂಡ್ ಅಲ್ಲಿ ಫೋನ್ ಮಾಡ್ತಾರೆ. ನಿಮ್ ಆಫೀಸಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರ ಅದನ್ನ? 24 ಇವಾಗ ಸ್ಟಾರ್ಟ್ ಇದೆ ಅದು. ಇವಾಗ ನೋಡ್ತಾ ಇರ್ತಾರೆ ಅವ್ರು. ಹುಬ್ಳಿ ನೋಡ್ತಾರೆ, ಬೆಂಗಳೂರಲ್ಲಿ ನೋಡ್ತಾರೆ. ನಮ್ಮ ಕರ್ನಾಟಕ ಎಲ್ಲೆಲ್ಲಿದೆ ಅನ್ನೋದು ಮೇನ್ ವಿಟಿಎಸ್ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಗಾಡಿಗೂ ನೋಡ್ತಾ ಇರ್ತಾರ? ಎಲ್ಲಾ ಗಾಡಿಗನ ಪ್ರತಿ ಗಾಡಿಗೂ 10 ಸೆಕೆಂಡ್ ಎಲ್ಲಾ ಗಾಡಿ ಚೆಕ್ ಆಗುತ್ತೆ. 1 ನಿಮಿಷಕ್ಕೆ ಎಲ್ಲ ಗಾಡಿ ಚೆಕ್ ಮಾಡ್ತಾರೆ. ಒಳಗಿನ ಸಿಸಿ ಕ್ಯಾಮರಾ ಇದೆ, ಒಳಗಡೆ ಸಿಸಿ ಕ್ಯಾಮರಾ ಚೆಕ್ ಮಾಡ್ತಾರೆ. ಯಾರು ಓಡಾಡ್ತಾರೆ, ಯಾರು ಏನ್ ಮಾಡ್ತಾರೆ ಎಲ್ಲ ಗೊತ್ತಾಗುತ್ತೆ. ಇದೇನಿದೆ ಅದು ಮುಂದಿನ ಸಿಸಿ ಕ್ಯಾಮ್ರಾ, ಅದು ಮಾಹಿತಿ ಅದ್ರಲ್ಲಿ ಇದೆ. ಆಟೋಮೆಟಿಕ್ ನಾವು ಆ ಕಡೆ ಈ ಕಡೆ ಓಡಾಡಿಸುವಾಗ ನಿದ್ದೆ ಬಂದಾಗ ಆಕಳಿಸ್ತೀವಲ್ಲ, ಆಕಳಿಸಿದ್ರೆ ಆಟೋಮೆಟಿಕ್ ಫೋನ್ ಬರುತ್ತೆ. ಸೈಡ್ ಹಾಕೋ ಗಾಡಿ ಮುಖ ತೊಳ್ಕೊಂತ ಆಟೋಮೆಟಿಕ್ ಫೋನ್ ಮಾಡ್ತಾರೆ. ನಾವು ಫೋನ್ ಪಿಕ್ ಮಾಡಿದ್ರೆ ನಮ್ಮ ಪಾರ್ಟ್ನರ್ ಫೋನ್ ಮಾಡ್ತಾರೆ. ಅವ್ರು ಫೋನ್ ಮಾಡಿ ನಮ್ಗೆ ಹೇಳ್ತಾರೆ, ಅಣ್ಣ ಹಿಂಗ್ ಮಾಡಿದ್ರಂತೆ ಸೈಡ್ ಹಾಕಿ ಅಂತ. ಆಮೇಲೆ ಸರ್ ಫೋನ್ ಮಾಡ್ತಾರೆ, ದಾದ ನಿಮ್ಗೆ ಒಂಥರ ನಿದ್ದೆ ಬರ್ತಾ ಇದೆ, ನೀವು 20 ಕಿಲೋಮೀಟರ್ ಓಡಿಸಿ ಪರವಾಗಿಲ್ಲ, ಸೈಡ್ ಹಾಕಿ ನಿಮ್ ಪಾರ್ಟ್ನರ್ ಎಬ್ಸಿ. ಡ್ರೈವಿಂಗ್ ಎಕ್ಸ್ಚೇಂಜ್ ಮಾಡಬಹುದು. ಇವಾಗ ನಾವು ಪಾರ್ಟ್ನರ್ ನಾವು ಹಂಗಿಲ್ಲ ಅಣ್ಣ. ಇವಾಗ ನಾ ಪಿಕಪ್ ಮಾಡಿಕೊಟ್ಟೆ, ಅವ್ರು ಎಲ್ಲಿ ಬರುತ್ತೋ ಅಲ್ಲಿ ಮಟ್ಟ ಓಡಿಸ್ತಾರೆ. ನಾನು ಡ್ರಾಪ್ ಮಾಡ್ತೀನಿ, ಪಿಕಪ್ ಮಾಡ್ತೀನಿ, ಅವ್ರು ಒಂದ್ ಟೈಮ್ ಡ್ರಾಪ್ ಮಾಡ್ತಾರೆ. ಅವ್ರಿಗೆಲ್ಲ ಹೇಳ್ಕೊಟ್ಟು ನಾ ಇಬ್ರು ಪಾರ್ಟ್ನರ್ ಒಂಥರ ಅಂತ ಬರ್ತಾರ ಐತಿ. ಒಬ್ರು ಇಷ್ಟು ಕಿಲೋಮೀಟರ್ ಓಡಿಸ್ಬೇಕಂತ ಏನಿಲ್ಲ, ಅವ್ರು ನಮ್ ಕಂಪನಿಯಲ್ಲಿ ಒಬ್ರು ಮಾಡ್ತಾರ, ನಾವ್ ಮಾಡಲ್ಲ. ನಿಮ್ಗೆ ಎಷ್ಟು ಬೇಕು ನೀವು ನಿದ್ದೆ ಬರೋ ನಾವು ಓಡಿಸ್ತೀವಿ, ಅವ್ರು ನಿದ್ದೆ ಬರೋ ಅವ್ರು ಓಡಿಸ್ತಾರೆ. ಹಿಂಗೆ ನಿಮ್ಗೆ ಯಾವ ಟೈರ್ಡ್ ಆಗುತ್ತೆ ಅವಾಗ ನೀವು ರೆಸ್ಟ್ ಮಾಡಕ್ ಬರ್ತೀರಾ, ಅಥವಾ ನೀವು ಕಸ್ಟಮರ್ಸ್ ನ ಕಳಿಸ್ತೀರಾ? ಇವಾಗ ನಾ ಪಿಕಪ್ ತಗೊಂಡಿರ್ತೀನಲ್ಲ, ಇವಾಗ ಹೋಗೋ ಪಿಕಪ್ ತಗೊಂಡಿರ್ತೀನಿ, ಮೈಸೂರು ದಾಟಿ ಅವ್ರ ಕೈಲಿ ಕೊಡ್ತೀನಿ ಗಾಡಿ. ಅವ್ರು ಎಲ್ಲಿ ಮಠ ಆಗುತ್ತೆ ಅಲ್ಲಿ ಮಠ ಓಡಿಸ್ತಾರೆ. ಗಾರ್ಡ್ ಶಿಕ್ಷಣ ಮಡಿಕೇರೆಲ್ಲ ಇಳಿಸ್ಕೊಂಡು ಮಂಗಳೂರು ಸನಿಕ ಗಾಡಿ ಕೊಡ್ತಾರೆ. ನಿಮ್ಗೆ ಕೊಡ್ತಾರೆ, ಅಲ್ಲಿ ತನಕ ಮಿಕ್ಕಿದ್ರೆ ನೀವು ಪ್ಯಾಸೆಂಜರ್ ಕಳಿಸ್ತೀವಿ. ಒಂದ್ ಟೈಮ್ ಅವರೇ ಡ್ರಾಪ್ ಮಾಡ್ಬಿಡ್ತಾರೆ ಇಳಿಸುವಲ್ಲಿ. 4 ಇಂಡಿಕೇಟರ್ ಹಾಕಿ ಹ್ಯಾಂಡ್ ಬ್ರೇಕ್ ಹಾಕಿ ಇಳ್ಕೊಂಡ್ ಅವ್ರ ಲಗೇಜ್ ಎಲ್ಲ ಕೊಟ್ಟು ವಾಪಸ್ ತಿರ್ಗಾ ಮುಂಗ್ ಮಾಡ್ತಾರೆ. ನಿದ್ದೆ ಬಂದ್ರೆ ಸೈಡ್ ಹಾಕಿ ಮತ್ತ ಅವ್ರ ನಿದ್ದೆ ಬಂದ್ರೆ ಮಲಗಲ್ಲ, ಅವ್ರು ಅಲ್ಲೇ ಸೈಡ್ ಕೂತ್ ನನ್ನ ಜೊತೆ ಮಾತಾಡ್ತಾರೆ. ನಾನೇ ಮಲ್ಕೋಗೋಣ ಅಂದ್ರೆ ಐಲಿ ಬೇಡ ನಾ ಮಾತಾಡ್ತೀನಿ ಅಂತಾರೆ. ಚೆನ್ನಾಗಿದೆ ಇದೆ ಅಣ್ಣ. ಪಾರ್ಟ್ನರ್ ಚೆನ್ನಾಗಿರ್ಬೇಕಣ್ಣ. ಇಲ್ಲಿ ಮೇನ್ ಇಬ್ರು ಒಳಗೆ ಡಿಪೆಂಡ್ ಕರೆಕ್ಟ್ ಆಗಿದೆ, ಏನ್ ಪ್ರಾಬ್ಲಮ್ ಆಗಲ್ಲ. ಇವಾಗ ಒಬ್ಬರು ಕೊರದ್ ಮಾಡ್ತಾರಣ್ಣ ಬಾಳೆ, ನಾವ್ ಆತರ ಮಾಡಲ್ಲ. ಅವ್ರಿಗೆ ಹೇಳಕ್ ಹೋಗ್ಬಾರ್ದು ನಾವ್, ಆದ್ರೆ ಅವ್ರು ತಿಳ್ಕೊಬೇಕಂತ ಹೇಳ್ತಾ ಇದೀನಿ ನಾನು. ಯಾಕೆ ಎಲ್ಲಾರು ಒಂದಾನೆ ಇದೆ.